ಸ್ನೇಹಿತರೆ ನಮಸ್ಕಾರ. IT ಎಂಪ್ಲಾಯ್ ಆಗಿರುವಂತ ಪರಶುರಾಮ್ ಸರ್ ಸೇಬು ಬೆಳೆದಾರ್ರಿ. ಸ್ನೇಹಿತರೆ ವೆಲ್ಕಮ್ ನಮ್ಮ ಕೃಷಿ ಸಂಚಾರಿ ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನೆಲ್ ನ ವಿನೋದ್ ಅವರ ಮನೆಗೆ 31 ವರ್ಷದ ಹುಡುಗ ಒಂದು ಕಾರ್ ತಗೊಂಡಿದ್ದಾರೆ. ಯೂಟ್ಯೂಬರ್ ಆಗಿ ಈಗ 2 ವರ್ಷ ಮುಗಿತಣ. ಇದೆ ನಂಗೆ ಎಡಿಟಿಂಗ್ ರೂಮ್ ಆಗ್ಬಿಟ್ಟಿದೆ. ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ನಾನು ಕಂಪ್ಯೂಟರ್ ಮುಟ್ಟಿಲ್ಲ. ನಾವು ಓದಿರೋದು ಬರೀ 7ನೇ ಕ್ಲಾಸ್. ಮುಂದೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಇರ್ಕಲ್ಗಡ ಸ್ನೇಹಿತರೆ. ನೋಡಿ ಇಡೀ ಬೆಟ್ಟದ ಮೇಲೆ ಕೋಟೆ ಕಟ್ಟಿದ್ದಾರೆ. ಯಾರು ಕಟ್ಟಿದ್ದಾರೆ ಅಂತ ನನಗೂ ಮಾಹಿತಿ ಇಲ್ಲ. ದಯವಿಟ್ಟು ಯಾರನ್ನ ಸಂಶೋಧಕರು ತಿಳಿಸ್ಬೇಕು ಅಂತ ಮನವಿ ಮಾಡ್ತಾ, ಇದು ಇರ್ಕಲ್ಗಡ ಸ್ನೇಹಿತರೆ. ಇದು ಇರ್ಕಲ್ಗಡ ಕೊಪ್ಪಳದ ಹತ್ರ ಬರುವಂತಹ ಒಂದು ಗ್ರಾಮ. ಇದು ಕೊಪ್ಪಳದಿಂದ ಕುಷ್ಟಗಿಗೆ ಹೋಗೋ ರಸ್ತೆ. ಇದು ಇಲ್ಲಿ ಮುಂದೆ ಕಾಮನೂರು, ಕೂಕನಪಳ್ಳಿ ಅವೆಲ್ಲ ಬರ್ತವೆ. ಸೊ ಇಲ್ಲಿ ಸ್ನೇಹಿತರೆ ನಮ್ಮ ವಿನೋದ್ ಇದೆ ನೋಡಿ. ಇಲ್ಲಿ ವಿನೋದ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ನೀವು ನೋಡಿರ್ತೀರಾ ಕಲಾ ಮಾಧ್ಯಮದಲ್ಲಿ ಸ್ನೇಹಿತರೆ. ಆ ಕೃಷಿ ಸಂಚಾರಿ ನಿಮ್ಮ ಅಭಿರುಚಿ ಅಂತ ಹೇಳಿ 2 ಯೂಟ್ಯೂಬ್ ಪೇಜ್ಗಳನ್ನ ನಡೆಸ್ತಾರೆ ಸ್ನೇಹಿತರೆ. ಮುಖ್ಯವಾಗಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಅವರು ಮಾಡ್ತಾ ಇರ್ತಾರೆ. ತುಂಬಾ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿದ್ದಾರೆ. ಅಂಡ್ ಬಹಳ ಮುಖ್ಯವಾಗಿ ಕುರಿ ಸಿದ್ದಪ್ಪನವರು ನಮ್ಮ ಕಲಾ ಮಾಧ್ಯಮದಲ್ಲಿ ನೀವು ಫೇಮಸ್ ಮಾಡಿದಿರಲ್ಲ, ಕುರಿ ಸಿದ್ದಪ್ಪನವರು, ಅವ್ರನ್ನ ನನಗೆ ಭೇಟಿ ಮಾಡಿಸಿದ್ದೆ ಇವರು. ಹಾಗಾಗಿ ಥ್ಯಾಂಕ್ಸ್ ಹೇಳ್ತಾ. ವಿನೋದ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಸೂಪರ್. ಹೇಗಿದೆ ನಿಮ್ಮ ಇರ್ಕಲ್ಗಡ? ಚೆನ್ನಾಗೈತೆ ಅಣ್ಣ. ಚೆನ್ನಾಗಿದೆ. ಈ ವರ್ಷ ಸ್ವಲ್ಪ ಮಳೆ ಎಲ್ಲ ಪರವಾಗಿಲ್ಲ, ಉತ್ತಮವಾಗಿ ಆಯ್ತಲ್ಲ. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ರೈತರು ಚೆನ್ನಾಗಿದ್ದಾರೆ. ಆಲ್ಮೋಸ್ಟ್ ನಮ್ಮ ಊರಲ್ಲಿ ಇರೋದು ರೈತರೇ ಜಾಸ್ತಿ ಇಲ್ಲಿ. ಅಂದರೆ ರೈತ ಹಾಕಿ ಬಿಟ್ಟು ಬೇರೆ ಕೆಲಸಗಳು ಭಾಳ ಕಡಿಮೆ. ಸೊ ಹಂಗಾಗಿ ಮಳೆ ಚೆನ್ನಾಗಿರೋದ್ರಿಂದ ಅವ್ರು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಲ್ಲ. ಸೊ ಹಂಗಾಗಿ ಓಕೆ. ಸೊ ಏನು ಇರ್ಕಲ್ಗಡದ್ದು ಕೋಟೆ ಏನೋ ಇದೆ ನಿಮ್ಮ ಊರಲ್ಲಿ? ಹಂಪಿ ನರಸನಾಯಕರು ಕಟ್ಸಿದ್ರು ಅಂತಂದು ಹೇಳ್ತಾರೆ. ಬಟ್ ಸಂಪೂರ್ಣವಾಗಿ ಅದ್ರ ಬಗ್ಗೆ ಇತಿಹಾಸ ನಾನು ಹುಡುಕಿದೆ, ಎಲ್ಲೂ ಸಿಗ್ತಾ ಇಲ್ಲ. ಅಂದ್ರೆ ನರಸನಾಯಕರು ಕಟ್ಸಿ ಅದಾದ್ಮೇಲೆ ಭೀಮರಾಯರ್ಗೆ, ಅಂದ್ರೆ ಯಾರು ಮಂಡಗೈ ಭೀಮರಾಯರು ಅಂತ ಸುರ್ಪುರ್ದು ನಾಯಕರು ಇದ್ರಂತ, ಅವ್ರಿಗೇನೋ ಇದನ್ನ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಿಜಾಪುರ ಆದಿಲ್ ಶಾಹಿಗಳ ಒಬ್ಬ ಸೇನಾಧಿಕಾರಿ ಇದನ್ನ ವಶಪಡಿಸ್ಕೊಂಡು ಅಂತಲೂ ಹೇಳ್ತಾರೆ. ಅದಾದಮೇಲೆ ಅದು ಅಲಂಗೀರ್ ಅಂತ ಅವನ ಹೆಸರು. ಅವನು ಅಲಂಗೀರು ವಶಪಡಿಸ್ಕೊಂಡ್ಮೇಲೆ ವಾಪಸ್ ಅದನ್ನ ಅವ್ನ ನೆನಪಿಗಿರಲಿ ಅಂತ ಪಕ್ಕದಲ್ಲಿ ಇರೋ ಊರಿಗೆ ಎಲುಮ್ಗೇರಿ ಅಂದರೆ ಅಲಂಗೀರ್ ಅಂತಂದು ಹೆಸರಿಟ್ಟ. ಅದು ಆಮೇಲೆ ಬರ್ತಾ ಬರ್ತಾ ಎಲುಮ್ಗೇರಿ ಆಯ್ತು ಅಂತ ಹೇಳ್ತಾರೆ. ಬಟ್ ಕರೆಕ್ಟಾಗಿ ಎಲ್ಲೂ ಇತಿಹಾಸ ಸಿಗ್ತಾ ಇಲ್ಲ ಅನ್ನೋದು. ಓಕೆ. ಯಾರಾದರೂ ಇತಿಹಾಸಕಾರ ದಯವಿಟ್ಟು ಅದ್ರ ವಿವರಗಳನ್ನು ತಿಳಿಸೋಂಥರಾಗಿ ಕೇಳ್ಕೊತಾ ಬನ್ನಿ. ನಿಮ್ಮ ಮನೆ ಹೋಗೋಣ. ಬರ್ರಿ ಅಣ್ಣ. ಬರ್ಬೋದಾ? ಹಾಂ ಬನ್ನಿ ಅಣ್ಣ. ದೊಡ್ಡೂರಿದು? ದೊಡ್ಡೂರು ಅಂದ್ರೆ ಇದು ಫಸ್ಟ್ ಇದು ಹಳೆ ಊರಣ್ಣ. ಈಗ ನಾವಿರೋದು ಅಂದ್ರೆ ಇಲ್ಲೆಲ್ಲ ಮನೆ ಇತ್ತು. ಇದೆಲ್ಲ ಕೆರೆ ಜಾಗ. ಇಲ್ಲೆಲ್ಲ ಮನೆ ಇತ್ತು ಫಸ್ಟ್. ಈಗ ಏನಾಗಿದೆ, ಈ ಕೆರೆ ವಾಪಸ್ ಗೌರ್ಮೆಂಟ್ ಅವರು ಒತ್ತುವರಿ ಅಂದ್ರೆ ವಶಪಡಿಸ್ಕೊಂಡು. ಕೆರೆನಾ ಇದು? ಕೆರೆನ ಎಲ್ಲಿವರೆಗೂ ಮನೆ ಇದ್ದು ಫಸ್ಟ್. ಅಂದ್ರೆ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ರು ಅವಾಗ ಫಸ್ಟ್. ವಾಪಸ್ಸು ಮತ್ತೆ ಅಲ್ಲಿ ಶಿಫ್ಟಿಂಗ್ ಏರಿಯಾ ಅಂತ ಸರಸ್ವತಿ ನಗರ ಅಂತಂದು ಅಲ್ಲಿ ಗೌರ್ಮೆಂಟ್ ಅವ್ರ ಜಾಗ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟು ಇಲ್ಲಿರೋ ಮನೆ ಎಲ್ಲ ಖಾಲಿ ಮಾಡಿಸಿದ್ರು. ಅದಾದ್ಮೇಲೆ ಇಲ್ಲಿ ಊರು ಖಾಲಿ ಆಯ್ತು ಆಕ್ಚುಲಿ. ಈಗ ಇಲ್ಲಿ ಎಷ್ಟು ಮನೆಗಳು ಇದೆ, ಇಲ್ಲೂ ಅಷ್ಟೇ ಮನೆ ಇತ್ತು ಆಲ್ಮೋಸ್ಟ್ ಆಲ್. ಇಲ್ಲಿದ್ದವರೆಲ್ಲ ಆ ಕಡೆ ಬೇರೆ ಕಡೆ ಶಿಫ್ಟ್ ಆಯ್ತು. ಬಟ್ ಈಗ ಕೆರೆಗೆ ನೀರು ಬಿಟ್ಟಿದ್ದಾರೆ. ಸ್ವಲ್ಪ ತುಂಬ್ತಾ ಇದೆ. ಮೇಲಿಂದ ನೋಡಿದ್ರೆ ಕಾಣುತ್ತೆ. ಫುಲ್ ಮಳೆ ಬಂತಂದ್ರೆ ಇಲ್ಲಿವರೆಗೂ ಬಂದಿರ್ತಾವೆ ನೀರು ಫುಲ್ ಆಗಿ. ನಿಮ್ದೇನು ಒತ್ತುವರಿ ಎಲ್ಲ ತಾನೆ ನಿಮ್ಮನೆ? ಇಲ್ಲ ಅಣ್ಣ, ನಮ್ದು ಇದೇ ಇರೋದು, ಒತ್ತುವರಿ ಏನಲ್ಲ. ಓಕೆ. ಅಲ್ಲ, ಒತ್ತುವರಿ ನಾನೇ ಕ್ಲಿಯರ್ ಮಾಡಿಸ್ಬಿಡ್ತೀನಿ ನಮ್ಮ ಸರ್ಕಾರ. ಇಲ್ಲ. ನಮ್ಮ ಸ್ನೇಹಿತರೆ ವೆಲ್ಕಮ್ ನಮ್ಮ ಕೃಷಿ ಸಂಚಾರಿ ನಿಮ್ಮ ಅಭಿರುಚಿ ಯೂಟ್ಯೂಬ್ ಚಾನೆಲ್ನ ವಿನೋದ್ ಅವರ ಮನೆಗೆ, ಅವ್ರ ಬದುಕಿಗೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು 1 ಎಕರೆಯಲ್ಲಿ ಅದ್ಭುತವಾಗಿ ಡ್ರ್ಯಾಗನ್ ಫ್ರೂಟ್ ಮಾಡ್ತಿರೋಂಥ ಒಂದು ತೋಟಕ್ಕೆ ಬಂದಿದ್ದೀನಿ. ಮನೆ ಇದಣ್ಣ ಮಿಡ್ಲ್ ಆಯ್ತಲ್ಲ, ಗ್ರೇ ಕಲರು ಮೆಡಿಸಿನ್ ತವರಲ್ಲ ಮನೆ. ನಮ್ಮಮ್ಮ ಅವರು. ಓಕೆ. ಸ್ನೇಹಿತರೆ ಬನ್ನಿ, ನಮ್ಮ ವಿನೋದ್ ಅವರ ಮನೆ ನಿಮ್ಗೆ ಅಲ್ಲಿದೆ. ಮನೆ ಆಮೇಲೆ ತೋರಿಸ್ತೀವಿ. ನಮ್ಮ ವಿನೋದ್ ಅವರು ಹೊಸ ಕಾರ್ ತಗೊಂಡಿದ್ದಾರೆ. ಅವ್ರಿಗೆ ಶುಭಾಶಯ, ಅಭಿನಂದನೆ ಹೇಳೋಣ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಷ್ಟು ನಮ್ಗೆ ಈಗ 31 ಅಣ್ಣ. 31 ವರ್ಷದ ಹುಡುಗ ಒಂದು ಕಾರ್ ತಗೊಂಡಿದ್ದಾರೆ. ನಮ್ಮ ಇರ್ಕಲ್ಗಡದ ಬಳ್ಳಿ ಹುಡುಗ. ಸೊ ಏನು ಕಾರ್ ಇದು? ಇದು ಟಾಟಾ ಟಿಯಾಗೋ CNG ವೇರಿಯಂಟ್ ಅಣ್ಣ. ಇದು CNG ಮಿಡ್ ವೇರಿಯಂಟ್ ನಾನು ತಗೊಂಡಿದ್ದು. ನಂಗೇನು ಟಾಪು ವೇರಿಯಂಟ್ ಅದೇನು ಅವಶ್ಯಕತೆ ಇರಲಿಲ್ಲ. ಮಿಡ್ ವೇರಿಯಂಟ್ ಸಾಕು ನನಗೆ. ಹೈವೇಗೆ ಅಂದರೆ ಒಂದು ಬೈಕ್ ತಗೊಂಡು ಮೊದಲು ವಿಡಿಯೋ ಓಡಾಡ್ತಿದ್ದೆ. ಸ್ವಲ್ಪ ಬೈಕ್ ಬೇಡ ಅಂತಂದು ಲಾಸ್ಟ್ ಟೈಮು ಸ್ವಲ್ಪ ದಾವಣಗೆರೆ ಹೋಗ್ಬೇಕಾದ್ರೆ ಮಳೆಯಲ್ಲಿ ಬಿದ್ದುಬಿಟ್ಟೆ. ಬಿದ್ದಾದ್ಮೇಲೆ ಕ್ಯಾಮ್ರಾ ಅದು ಇದು ಅಂತ ಎಕ್ವಿಪ್ಮೆಂಟ್ ಇರೋದಲ್ಲ, ನೀರಲ್ಲಿ ಬಿದ್ದು ಮತ್ತೆ ಹಾಳಾಗಿ ಹೋಗ್ತಾವಂತಂದು ಅದು ಒಂದು ಸ್ವಲ್ಪ ಬಂತು. ಅವತ್ತು ಏನೂ ಆಗಲಿಲ್ಲ. ಬೈ ಮಿಸ್ ಆಗಿ ಕ್ಯಾಮ್ರಾಗೆ ಏನು ನನ್ನ ಎಕ್ವಿಪ್ಮೆಂಟ್ಗೆ ಏನೂ ಆಗಲಿಲ್ಲ. ಬಟ್ ಏನಾರು ಸೇಫ್ ಆದ್ರಿ. ಸೊ ಹಂಗಾಗಿ ಬೇಡ ಅಂತಂತಂದು ಇರಲಿ ಅಂತಂದು ನನ್ನ ಗಾಡಿ, ಅಂದರೆ ನನ್ನ ಗಾಡಿ ಇದೆ. ನಮ್ಮ ಫ್ರೆಂಡ್ ಭರತ್ ಅಂತಿದ್ದಾನೆ, ಅವನ ಹತ್ರ ಗಾಡಿ ಇದೆ. ಅವನ ಹತ್ರ ಕೊಟ್ಟು ಅವನ ಗಾಡಿ ಸೇಲ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಭರತನ ಗಾಡಿನ ಸೇಲ್ ಮಾಡಿಬಿಟ್ಟು ಅದು ಒಂದಿಷ್ಟು ದುಡ್ಡು, ನನ್ನ ಹತ್ರ ಒಂದಿಷ್ಟು ದುಡ್ಡಿತ್ತು, ಅದೆಲ್ಲ ಹಾಕಿ ಡೌನ್ ಪೇಮೆಂಟ್ ಕಟ್ಟಿ ಈಗ ಒಂದು ಕಾರ್ನ ತೊಗೊಂಡಿದ್ದೀನಿ. ಏನು ಓಡಾಡೋಕ್ಕೆ ಆರಾಮಾಗಿ ಆಗುತ್ತೆ ಈಗ. ಎಷ್ಟಿದೆ ಕಾರು? ಅಣ್ಣ ಇದು ಆ್ಯಕ್ಚುಲಿ 7,35,000. ಟೋಟ್ಲು ಇದು 7,40
7:35 ಹೇಳಿದ್ರು, ಒಂದು 10,000 ಡಿಸ್ಕೌಂಟ್ ಕೊಟ್ಟು 7:35 ಆಯ್ತು ಈಗ. ಒಟ್ಟು ಒಂದು 7.5 ಲಕ್ಷ ಹತ್ತು. 7.5 ಲಕ್ಷ ಹತ್ತತ್ರ. ಓಕೆ. ನಾನು ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಉಳಿದಿದ್ದು ಲೋನ್ ಹಾಕ್ಕೊಂಡಿದ್ದೀನಿ. ಎಷ್ಟು ಕಟ್ಬೇಕು ತಿಂಗಳಿಗೆ? ತಿಂಗಳಿಗೆ ಒಂದು 15,000 ಬರುತ್ತೆ. ಅದು ಹೆಂಗೋ ನಾವು ಅಡ್ಜಸ್ಟ್ ಆಗುತ್ತೆ. CNG ವೇರಿಯಂಟ್ ಆಗಿರೋದ್ರಿಂದ ನನಗೇನು ಒಂದು 32ವರೆಗೂ ಬಂತು. ನಾನು ಮೊನ್ನೆ ಹೋಗಿದ್ನಲ್ಲ, ಕೌಂಟ್ ಮಾಡಿದ್ರೆ ಒಂದು 32ವರೆಗೂ ಮೈಲೇಜ್ ಬಂತು CNG. 32 ಬರುತ್ತೆ? ಹೌದಣ್ಣ, 32 ಬಂತು. ಹೌದು, ಹೈವೇಲೆ 32 ಬಂತು ನನಗೆ. ಅದೇ ಮನೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನಂಗೆ ಓಕೆ ಸಾಕು, ಸಫಿಷಿಯೆಂಟ್ ಅಂತ ಅನ್ನಿಸ್ತು. 32 ಕಿಲೋಮೀಟ್ರ್. ನನ್ನ ಬೈಕ್ 40, 45, 46 ಕೊಡ್ತಿತ್ತು. ಒಂದು 10 ಕಿಲೋಮೀಟ್ರ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಯಿತು. ಸೊ ಹಂಗಾಗಿ ಸಾಕಂತ ನಾನು ತೊಗೊಂಡಿದ್ದಣ್ಣ ಇದನ್ನ. ಓಕೆ ನೋಡಿ, ಸೂಪರ್. ಅಬ್ಬಾ, ಎಷ್ಟು ದಿನ ಆಯ್ತು ತೊಗೊಂಬಂದು? ಒಂದು 10 ದಿನ ಆಯ್ತಣ್ಣ. 22ಕ್ಕೆ ತೊಗೊಂಡಿದ್ದೀನಿ. ಓಕೆ. ಅಕ್ಟೋಬರ್ 22ಕ್ಕೆ. ಅಂದರೆ ಇದರಲ್ಲಿ ಏನೂ ಬರಲ್ಲ ಎಕ್ಸ್ಟ್ರಾ, ಅಂದರೆ ಮ್ಯೂಸಿಕ್ ಸಿಸ್ಟಮ್ ಅದೇನಿಲ್ಲ. ಬ್ಲೂಟೂತ್ ಇದೆ, 2 ಸ್ಪೀಕರ್ ಇದೆ ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ. ನಾವು ಅದ್ರ ಬಗ್ಗೆ ಜಾಸ್ತಿ ಇದನ್ನು ಮಾಡಿಲ್ಲ. ಸಾಕು, ಇಷ್ಟು ಚೆನ್ನಾಗಿದೆ. ಪವರ್ ವಿಂಡೋ ಇದೆ. ಕಾರು ಇದರಲ್ಲೇ ಲಾಕ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ ಇದರೊಳಗಡೆ. ಬಿಟ್ಟರೆ ಬೇರೆ ಏನಿಲ್ಲ. ಏನಿಲ್ಲ. ಸೂಪರ್. ಸೆಂಟ್ರಲ್ ಒಂದು ಒಳ್ಳೆ ಫ್ಯಾಮಿಲಿ ಕಾರು, ಡೀಸೆಂಟ್ ಕಾರು. ಡಿಸೆಂಟ್ ಕಾರು. ಗ್ರೇಟ್. ಅಷ್ಟೇ, ಆರಾಮಾಗಿ ಅಂದರೆ 3-4 ಜನ ಆರಾಮಾಗಿ ಹೋಗ್ಬೋದು. ಓಕೆ. ಫ್ಯಾಮಿಲಿ ಕರ್ಕೊಂಡು. ನಿಮ್ಮ ಲಗೇಜ್ ಇಟ್ಕೊಂಡು ಶೂಟಿಂಗ್ ಹೋಗೋಕ್ಕೆ? ಶೂಟಿಂಗ್ ಹೋಗೋಕ್ಕೆ ಸಾಕು, ಇಬ್ಬರು ಹೋಗ್ತಿರ್ತೀವಿ ನಾವು ಆಲ್ಮೋಸ್ಟ್. ಅಷ್ಟಕ್ಕೆ ಸಾಕು. ಈಗ ಏನು ನಿನ್ನೆ ಹೋಗಿ ಬಂದಿದ್ದೀನಿ, ಸ್ವಲ್ಪ ಕೊಳೆ ಇದೆ ಅಷ್ಟೇ. ಸೊ ಈಗ ಆಲ್ಮೋಸ್ಟ್ ಕಾರಲ್ಲೇ ಓಡ್ತಿದ್ದೀರಾ? ಫಸ್ಟ್ ಟೈಮ್ ಹೋಗಿದ್ದಣ ಈಗ. ಬಟ್ ಇದೇನಂತಂದರೆ ಇದು ಬರಲ್ಲ ಜಾಸ್ತಿ, ಡಿಕ್ಕಿ ಸ್ಪೇಸ್ ಬರಲ್ಲ. ಇದು ಒಂದು ಚದರ ಇಟ್ಕೊಂಡ್ಬಿಟ್ಟಿನಿ, ಎಲ್ಗಾದ್ರೂ ಹೋದ್ರೆ ಬೇಕಲ್ಲ ಅಂತ. ಅಂದರೆ ಕಾರಲ್ಲಿ ಮಲ್ಬಿಡೋದಾ? ಅಂದ್ರೆ ಕಾರಲ್ಲಿ ಮಲ್ಗಕ್ಕೆ ಬರ್ತಾನೆ. ಮೊನ್ನೆ ಹಂಗೆ ಮಾಡಿದ್ದು. ಓ, ಈ ನೀವು ಲಾಡ್ಜ್ ಮಾಡಂಗಿಲ್ಲ? ಇಲ್ಲ. ಈಗ ಉದಾಹರಣೆ ಶೂಟಿಂಗ್ ಹೋಗ್ತಾರೆ, ಕೃಷಿ ವಿಡಿಯೋ ಮಾಡೋಕ್ಕೆ. ಶೂಟಿಂಗ್ ಮುಗಿಸಿ ಲೇಟರ್ ಅಲ್ಲೇ ಮಲ್ಕೊಂಡು? ಈಗ ಅಲ್ಲೇ ಮಲ್ಕೊಂಡು ಮೊನ್ನೆ ಹಂಗೆ ಮಾಡಿದ್ದೆ ಆ್ಯಕ್ಚುಲಿ ಇಬ್ಬರು ನಾವು. ಓ, ಇದು ನಿಮಗೆ ಕಾರು ಕಮ್ಮು ಲಾಡ್ಜು? ಹಂಗೆ, ಅದಕ್ಕೋಸ್ಕರನೇ ತಗೊಂಡಿದ್ದಣ. ಈಗ ಎಲ್ಲಾದರೂ ಹೋದ್ರೆ ಮತ್ತೆ ಯಾರ್ದಾದ್ರು ಮನೆಗೆ ಉಳ್ಕೋಬೇಕು, ಒಂದೇ ಇಲ್ಲ ಲಾಡ್ಜಲ್ಲಿ ಉಳ್ಕೋಬೇಕು. ಲಾಡ್ಜಲ್ಲಿ ಉಳ್ಕೋಬೇಕಂದ್ರೆ ಮತ್ತೆ ಒಂದು 800 ರೂಪಾಯಿ ಇರುತ್ತೆ ಯೂಶಲಿ. 500ರಿಂದ 800, 500 ಹೆಚ್ಚು ಕಡಿಮೆ ಯಾವ ಊರಿಗೆ ಹೋಗಿರ್ತೀವಿ ಅದ್ರ ಮೇಲೆ. ಕೆಲವೊಂದು ಕಡೆ ಅದು ಇರೋಲ್ಲ, ಅದಕ್ಕೆ ಬೇಡ ಅಂತಂದು ಇದು ಮಾಡಿದೆ. ನಂಗೆ ಇದು ಬರಲ್ಲ, ಇಲ್ಲಿ ಡಿಕ್ಕಿ ಬರಲ್ಲ ಜಾಸ್ತಿ ಸ್ಪೇಸ್, ಲಗೇಜ್ ಸ್ಪೇಸ್ ಕಮ್ಮಿ ಇದೆ. ನಂಗೆ ಕ್ಯಾಮ್ರಾ 1-2 ಬ್ಯಾಗ್ ಕೂರುತ್ತೆ ಸಾಕಷ್ಟೇ. ಇದ್ರ ಕೆಳಗಡೆ ಟ್ಯಾಂಕ್ ತೆಗಿಬೋದಲ್ಲ? ಇಲ್ಲ, ಬರಲ್ಲ ಅಣ್ಣ. ಅದು ಇವೇನೋ ಹಿಂಗೆ ತೆಗಿತಾರೆ. ಓಕೆ. ಸೊ ಇದು ಕೆಳಗಡೆ CNG ಟ್ಯಾಂಕ್ ಇರುತ್ತಲ್ಲ ಅಣ್ಣ? CNG 2 ಟ್ಯಾಂಕ್ ಇದೆ, 2 ಸೇರಿ 8 kg ಹಿಡಿಯುತ್ತೆ. 8 kg. ಓಕೆ. ಒಂದು 700 ರೂಪಾಯಿದು CNG ಹಿಡಿತೈತಿ. 700 ರೂಪಾಯಿ CNGಗೆ 300 ಚಿಲ್ಲರೆ ಬಂತು ಮೊನ್ನೆ ನನಗೆ. 300 ಅಲ್ಲಿ 30 ಬಂದೇ ಬರುತ್ತೆ. 30 ಆಯ್ತು ಹೆಚ್ಚು ಕಡಿಮೆ. ಓಕೆ. ಸೊ ಹಂಗಾಗಿ ನಂಗೆ ಓಕೆ, ಅದು ಸಫಿಷಿಯೆಂಟ್ ಅನ್ಸೈತಿ. ವೆರಿ ಗುಡ್. ಜೊತೆಗೆ ಒಂದಿಷ್ಟು ಪೆಟ್ರೋಲನ್ನ ಹಾಕ್ಸ್ಬೇಕು. ಅವ್ರು ಹೇಳ್ದಾಗ ಪೆಟ್ರೋಲ್ ಕಮ್ಮಿ ಅದು ಇದು CNG. ಓಕೆ. ಬಟ್ ಆಗುತ್ತಣ್ಣ, ಡಿಸೆಂಟ್ ಅಷ್ಟಕ್ಕೆ. ಅಂದರೆ ಈಗ ನೀವು ಯೂಟ್ಯೂಬರ್ ಆಗಿ ಎಷ್ಟು ದಿನ ಆಯಿತು? ಎಷ್ಟು ವರ್ಷ ಆಯಿತು ಅಣ್ಣ? ಯೂಟ್ಯೂಬರ್ ಆಗಿ ಈಗ 2 ವರ್ಷ ಮುಗೀತಣ್ಣ. 3ನೇ ವರ್ಷ. ಸೊ 2 ವರ್ಷದ ವಾರ್ಷಿಕೋತ್ಸವ ಅಭಿನಂದನೆ. ಸಬ್ಸ್ಕ್ರೈಬರ್ಸ್ ಈಗ 96 ಇದೆ ಅಣ್ಣ. ಈಗ 96,000. ಇನ್ನೊಂದು 3-3.5 ಸಾವಿರ ಆಗುತ್ತೆ. ಆತಂದ್ರೆ 1 ಲಕ್ಷ. 1 ಲಕ್ಷ. ಅದು ಕೃಷಿ ಸಂಚಾರಿ. ನನ್ನ ಎಷ್ಟೋ ಜನ ಕೇಳ್ತಿರ್ತೀರಿ, ಕೆಚ್ಚಲ್ ಬಾವು ಬಂದು ಜ್ವರ ಬರ್ತಾವು. ನಮ್ಮ ಸಿರಾಜ್ ಸರ್ ಹೇಳಿದ್ದಾರೆ, ಅದ್ಭುತವಾದಂಥ ಮೆಡಿಸನ್ನು. ನಿಮ್ಮ ಅಭಿರುಚಿ ಅಂತ ಮಾಡಿದ್ರಲ್ಲ ಅದು? ಅದರಲ್ಲಿ ಒಂದು 30 ಇದೆ. ಬಟ್ ಅದರಲ್ಲಿ ಇತ್ತೀಚೆಗೆ ವಿಡಿಯೋ ಆಗ್ತಾ ಇಲ್ಲ. ಅಂದರೆ ಎಲ್ಲ ವಿಡಿಯೋಸ್ನು ಇದಕ್ಕೆ ಆಗ್ತಾ ಇದ್ದೀನಿ, ಕೃಷಿ ಸಂಚಾರಿಗೆ. ಅದು ಆಗಲಿಲ್ಲ, ಸುಮ್ಮನೆ 2 ಚಲನ್ ಮಾಡಿ ಅದು ಇದಾಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ 1 ಲಕ್ಷ, 1.5 ಲಕ್ಷ ಆಗೋಗೋದು. ಯಾಕಂದ್ರೆ ಜಾಸ್ತಿ ಎಫರ್ಟ್ ಬೀಳೋದಲ್ಲ, 1.5 ಲಕ್ಷ ಆಗೋಗೋದು. ಅದೊಂದು ಮಾಡಿ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿ ಕಲಿತಾ ಇದ್ದೀರಾ? ಹೌದು. ಓಕೆ. ಅಂದರೆ ಈಗ ನೀವು ಈ ಕಾರ್ ತಗೊಳ್ಳೋಕೆ ಯೂಟ್ಯೂಬ್ ಏನಾದ್ರು ಹೆಲ್ಪ್ ಮಾಡಿದ್ಯಾ? ಯೂಟ್ಯೂಬ್ ರೆವಿನ್ಯೂ ಅಂದ್ರೆ ನಾನು ಈಗ ಕಟ್ಟಬೇಕಾಗಿರೋದು EMI ಎಲ್ಲ ಯೂಟ್ಯೂಬಿಂದನೆಲ್ಲ. ನಂದು ಈಗ ಸದ್ಯಕ್ಕೆ ಇನ್ಕಮ್ ಸೋರ್ಸ್ ಏನಿಲ್ಲ. ಅಂದರೆ ಈಗ 1-2 ತಿಂಗಳು ನಾನು ಸ್ವಲ್ಪ ಅದು ಹೇಳಿದ್ನಲ್ಲ, ಗಾಡಿ ಹಾಕೊಂಬಿದ್ದೆ. ಅದಾದಮೇಲೆ ಅಂದರೆ ಬೇರೆ ಕೆಲಸ ಮಾಡಿದೆ ನಾನು. ಜಿಯೋ ಹೇರ್ ಫೈಬರ್ ಅಂತ ಬರುತ್ತಲ್ಲ, ವೈಫೈ ಇಂಟರ್ನೆಟ್ಟು. ಅದರಲ್ಲಿ ಇಲ್ಲೇ ಯಾರೋ ನಮ್ಮ ಪರಿಚಯ ಇದ್ದಾರೆ, ಹಿಂಗತೆ ಇದೇ ನೋಡು ಪಾರ್ಟ್ ಟೈಮ್ ಮಾಡ್ತೀಯ ಅಂದರು. ಬಟ್ ನಾನು ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮೇ ಮಾಡಿದೆ ಅದನ್ನ. ಅದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡೆ. ಅದೇ ದುಡ್ಡು ಸೇರಿಸಿ 2 ಸೇರಿಸಿ ಕರೆದುಕೊಂಡಿದ್ದು ನಾನು. ಆದರೆ ಯೂಟ್ಯೂಬ್ ನಿಮ್ಗೆ ರೆವಿನ್ಯೂ ಬರ್ತಾ ಇಲ್ವಾ? ಇಲ್ಲ, ಬರ್ತಾ ಇದೆ ಅಣ್ಣ. ಅದರಿಂದ ಬರ್ತಾ ಇಲ್ಲ ಅಂತೇನಲ್ಲ, ಒಂದು ಮಾಡ್ರೇಟಾಗಿ ಬರ್ತಿತ್ತು. ಒಂದು 15,000 ಹಿಂಗತೆ. ನನಗೆ ನೀವು ಹೇಳ್ಕೊಳೋದ್ರೆ ಇದಿಲ್ಲ. ಅಂದ್ರೆ ನಾನು ಬೇರೆ ಕೆಲಸನೂ ಇತ್ತಲ್ಲ, ಟೈಲರ್ ಅಲ್ಲ, ಹಂಗಾಗಿ 2 ನಡೀತಿತ್ತು ನನಗೆ. ಬಟ್ ಈಗ ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಎಳಿತಾ ಇದ್ದೀನಿ ಈಗ. ಅಂದರೆ ಕಂಪ್ಲೀಟ್ ಯೂಟ್ಯೂಬ್ ಒಂದೇ. ಟೈಲರಿಂಗ್ ಶಾಪ್ ಅಂದರೆ ನಮ್ಮ ತಮ್ಮನೂ ಬೇರೆ ಕೆಲಸ ಮಾಡ್ತಾ ಇದ್ದಾನೆ ಈಗ. ಅವನು ಬ್ಯಾಂಕಲ್ಲಿ ಈ ಪಿಗ್ನಿ ಕಲೆಕ್ಟರ್ ಅಂತ ಮಾಡ್ತಾರೆ ನಮ್ಮ ಕಡೆ. ಅದೇ ಅಂಗಡಿಗೆ ಹೋಗಿ ದುಡ್ಡು ಇಸ್ಕೊಂಡು ಬರ್ಕೋತಾರಲ್ಲ, ಅದನ್ನ ಮಾಡ್ತಾ ಇದ್ದಾನೆ.
ಸೊ ಹಂಗಾಗಿ ಅವನದು ಬೇರೆ ಕೆಲಸ ಆಗಿರೋದ್ರಿಂದ ಸಾಕು ಅಂತಂದು ಈಗ ಒಂದೇ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಒಂದೇ. ಸೊ ತೋಟ ಒಂದು ಸ್ವಲ್ಪ ಇದೆಯಲ್ಲ, ತೋಟದಲ್ಲಿ ಅವಾಗವಾಗ ನಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡೋದು. ಅಂದರೆ ಯೂಟ್ಯೂಬ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂತಂದ್ರೆ ನನಗೆ, ನಾನು ಅಲ್ಲಿ ಯೂಟ್ಯೂಬಿಂದ ಕೃಷಿಲಿ ಏನೇನು ಕಲ್ತ್ಕೊಂಬಂದಿರ್ತೀನಿ ಸ್ವಲ್ಪ ನಮ್ಮ ಅಪ್ಪಂಗೆ ಹೇಳಿ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ನಮ್ಮ ಅಪ್ಪ ಕಂಪ್ಲೀಟಾಗಿ ಕೇಳಲ್ಲ ನಾವು ಏನು ಹೇಳಿದ್ರು. ಯಾಕಂದ್ರೆ ಅವ್ರ ಪದ್ಧತಿನೇ ಬೇರೆ ಕೃಷಿಲಿ, ನಮ್ಮ ಪದ್ಧತಿ ಈಗಿರೋ ಪದ್ಧತಿಗಳೇ ಬೇರೆ. ಸೊ ಸ್ವಲ್ಪ ಅಂದ್ರೆ ಕೇಳ್ತಾರೆ, ಬಟ್ ಅಷ್ಟು ಇದು ಮಾಡಲ್ಲ ಅಷ್ಟೇ. ಬಟ್ ನಡೀತೆ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡೋಕೆ ಅದಕ್ಕೂ ನಂಗೆ ಟೈಮ್ ಸಿಗುತ್ತೆ ಅಂತ. ಖರ್ಚು ಕಮ್ಮಿ ಮಾಡ್ರಿ, ಬೆಳೆರಿ. ಇದು ಲೇಬರ್ದು ಖರ್ಚು ಕಮ್ಮಿ ಐತಿ. ಇದು ಮನ್ಯಾಗ ಒಂದು 2-3 ಇತ್ತಪ್ಪ ಅಂದ್ರೆ 2 ಎಕರೆ ಮೇಂಟೈನ್ ಮಾಡ್ಬೋದು. ಯೂಟ್ಯೂಬರ್ ಹೆಂಗಾದ್ರಿ ನೀವು? ಸುಮ್ಮನೆ ಹಂಗೆ ಒಂದು ಇಂಟ್ರೆಸ್ಟ್ ಬಂತು, ಅಂದರೆ ಯೂಟ್ಯೂಬ್ ಮಾಡಬೇಕು ಅಂತಂದು. ಏನು ಕಂಟೆಂಟ್ ಮಾಡೋದು ಅಂತಂದು ಅಷ್ಟು ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬಟ್ ಒಂದ್ಸರಿ ಆಗ ಮನೇಲಿ ಕೂತ್ ಮಾತಾಡ್ಬೇಕಾದ್ರೆ ನಮ್ಮಪ್ಪ ಕೃಷಿ ವಿಡಿಯೋಸ್ ಎಲ್ಲ ಜಾಸ್ತಿ ನೋಡ್ತಿದ್ರಲ್ಲ. ನಿಮ್ಮ ಅಪ್ಪ ನೋಡೋರು? ನೋಡೋರು ಅವರು. ಏನೇನೋ ಮಾಡ್ತಿರ್ತಿ, ನೋಡಿಲ್ಲಿ ಹೆಂಗೆ ಮಾಡ್ತಾರೆ ಅಂತ ನಮ್ಮ ಅಪ್ಪ ಹೇಳಿದಾಗ ನನಗೂ ಅನಿಸ್ತು, ಓಕೆ ನಾನು ಅಗ್ರಿಕಲ್ಚರ್ ವೀಡಿಯೋನ ಮಾಡಬೇಕು, ನಾಳೆ ನನಗೂ ಯೂಸ್ ಆಗುತ್ತಲ್ಲ ಅಂದ್ಕೊಂಬಿಡ್ದೆ. ಬಟ್ ಅದೇ ಕಂಟಿನ್ಯೂ ಆಯಿತು. ಅಗ್ರಿಕಲ್ಚರ್ ವೀಡಿಯೋಸ್ ಮಾಡ್ತಾ ಅದರೊಳಗೇ ಮುಳುಗೋಗ್ಬಿಟ್ವಿ. ಬರೀ ಅಗ್ರಿಕಲ್ಚರ್ ವೀಡಿಯೋಸ್ಗೆ ಜಾಸ್ತಿ ಒತ್ತು ಕೊಡೋಂಗಾಯಿತು. ಓಕೆ. ಈ ಪೂರ್ತಿ ಉತ್ತರ ಕರ್ನಾಟಕ ಓಡಾಡ್ತೀರಾ? ಉತ್ತರ ಕರ್ನಾಟಕ ಕಂಪ್ಲೀಟ್ ಓಡಾಡ್ತೀನಿ. ಇಲ್ಲಿ ತುಮಕೂರವರೆಗೂ ಹೋಗಿದ್ದೀನಿ. ಓಕೆ. ಅಂದರೆ ಬೆಂಗಳೂರವರೆಗೂ ಹೋಗಿರ್ತೀವಿ. ಯಾವುದಾದ್ರೂ ಅಂದರೆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟದ್ದು ಪ್ರಮೋಷನ್ ಅದಿದೆ ಅಂತ ಯಾರಾದ್ರೂ ಕರೆದಾಗ ಬೆಂಗಳೂರವರೆಗೂ ಹೋಗಿರ್ತೀವಿ. ಬೆಂಗಳೂರು, ಮಂಡ್ಯ, ಮದ್ದೂರು ಅಲ್ಲಿವರೆಗೂ ಹೋಗಿದ್ದೀನಿ. ಬಟ್ ಅಲ್ಲಿ ರೈತರನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಓಕೆ. ನೋಡಬೇಕು ನೆಕ್ಸ್ಟು. ನೀವೇನು ಮೊದಲು ಟೈಲರ್ ಆಗಿದ್ದೀರಾ? ಟೈಲರಿಂಗ್ ಮಾಡ್ತಿದ್ದೆ. ಕೊಪ್ಪಳದಲ್ಲಿ ಸುಪ್ರೀಂ ಟೈಲರ್ ಅಂತಿದ್ದಾರೆ, ಅಲ್ಲಿ ಕೆಲಸ ಕಲ್ತಿದ್ದು ನಾನು. ಆ್ಯಕ್ಚುಲಿ ಅಲ್ಲಿ ಬಿಟ್ಟರೆ ಅಂದರೆ ಸಿನ್ನೂರಲ್ಲಿ ಒಬ್ಬರು ಸ್ಟೈಲೋ ಅಂತಿದ್ದಾರೆ ಅಲ್ಲಿ. ಆಮೇಲೆ ಕಾಟಿಗೆಯಲ್ಲಿ ಒಬ್ಬರು ಸ್ಟೈಲೋ ಅಂತಿದ್ದಾರೆ. ಅಂದರೆ ಅವರಿಬ್ಬರು ಮಾವಾಳಿಯ ಇಬ್ಬರು. ಅಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ನಾನು. ಅಲ್ಲೆಲ್ಲ ವರ್ಕ್ ಮಾಡಿ ಕೆಲಸ ಕಲಿತು ಅದಾದಮೇಲೆ ಇಲ್ಲಿ ಮಾಡಿದ್ದು ಊರಲ್ಲಿ. ಬಟ್ ಏನಾಯಿತು ಅಂತಂದ್ರೆ ಇತ್ತೀಚೆಗೆ ಟೈಲರಿಂಗ್ ಹೆಂಗಾಗಿದೆ ಅಂತಂದರೆ, ನೀವು ಯಾವುದೇ ಟೈಲರ್ ನೋಡಿ, ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಯಿತು, ಭಾಳ ಕಡೆಯೇ ಟೈಲರಿಂಗ್ದು ಇತ್ತೀಚೆಗೆ ಕೆಲಸಗಾರದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಕೆಲಸಗಾರ ಸಿಗಲ್ಲ ಒಂದು. ಎರಡನೇದು ರೆಡಿಮೇಡ್ದು ಹಾವಳಿ ಜಾಸ್ತಿ ಆಗಿದೆ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬೋದು, 1,000 ರೂಪಾಯಿಗೆ 10 ಶರ್ಟು 20 ಶರ್ಟ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಅದೇ ಮೊನ್ನೆ ಯಾವುದು 1,000 ರೂಪಾಯಿಗೆ 10 ಶರ್ಟು 20 ಶರ್ಟು ಕೊಡ್ತೀನಿ ಅಂದಿದ್ದಕ್ಕೆ ಅಂಗಡಿ ಮುಂದೆ ಲಾಠಿ ಚಾರ್ಜಾಗೋಷ್ಟು ಜನ ಬಂದು ಇಲ್ಲೇ ಕೊಪ್ಪಳದಲ್ಲೇ. ಸೊ ಅದು ಎಲ್ಲಿಂದ ತರ್ತಾರೆ, ಹೆಂಗೆ ತರ್ತಾರೆ ಗೊತ್ತಿಲ್ಲ ಒಂದು. ಎರಡನೇದು ಅದು ಅವ್ರ ಬಿಸ್ನೆಸ್ಸು. ಎರಡನೇದು ಏನಂತಂತಂದರೆ, ಆ ಒಂದು ಇದರಿಂದ ಟೈಲರಿಂಗು ಅಂದರೆ ಸ್ಟಿಚ್ ಮಾಡಿ ಯಾರು ಇದು ಮಾಡ್ತಿದ್ರು ಅವ್ರದ್ದು ಸ್ವಲ್ಪ ಅಲ್ಲ ಜಾಸ್ತಿನೇ ಡಿಮ್ಯಾಂಡ್ ಕಡಿಮೆ ಆಗಿದೆ. ಆಮೇಲೆ ಕೆಲಸಗಾರ ಹುಡುಗರು ಯಾರು ಇತ್ತೀಚೆಗೆ ಕಲಿಯೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಟೈಲರಿಂಗ್ ಅನ್ನೋದು 1 ತಿಂಗಳು 6 ತಿಂಗಳು 7 ತಿಂಗಳು 8 ತಿಂಗಳು ಕಲ್ತ್ರೆ ಬರೋದಲ್ಲ ಅದು. ಅದಕ್ಕೆ ಶ್ರದ್ಧೆ ಇಟ್ಟು ಒಂದು 2-3 ವರ್ಷ ಚೆನ್ನಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಕಟಿಂಗು ಸ್ಟಿಚಿಂಗು ಎಲ್ಲ ಕಲಿಬೋದು. ಪ್ಯಾಂಟು ಶರ್ಟು ಅದು 3 ವರ್ಷ ಕಲ್ತ್ರೂ ಪ್ಯಾಂಟ್ರಿ ಶರ್ಟ್. ಅಂದರೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು 6 ತಿಂಗಳು ಟೈಲರ್ ಆದರೂ ಇದ್ದಾರೆ, 2 ವರ್ಷ 3 ವರ್ಷಕ್ಕೂ ಟೈಲರ್ ಆದ್ದಾರೆ. ಬಟ್ 6 ತಿಂಗಳು ವರ್ಕ್ ಮಾಡಿದವಂಗೂ 2 ವರ್ಷ 3 ವರ್ಷ ವರ್ಕ್ ಮಾಡಿದವಂಗೂ ಭಾಳ ವ್ಯತ್ಯಾಸ ಐತಿ. ಅದರೊಳಗಡೆ ಎಕ್ಸ್ಪೀರಿಯೆನ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ. ಇವೆಲ್ಲ ಕೈ ಕೆಲಸ ಅಲ್ಲ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತಣ್ಣ. ವೆರಿ ಗುಡ್. ಓಕೆ. ಸೊ ಅದಕ್ಕೆ ಈಗ ಡಿಮ್ಯಾಂಡ್ ಕಮ್ಮಿ ಆಯಿತು, ಬಿಟ್ಬಿಟ್ರಿ ಅದನ್ನ? ಅದು ಬಿಟ್ಟು ಈಗ ವಾಪಸ್ ಇದೆ ಯೂಟ್ಯೂಬು, ಹೊಲ, ಕೃಷಿ, ಅದಕ್ಕೆ ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ ಈಗ. ವೆರಿ ಗುಡ್. ನಡೀತಾ ಇದೆ ಜೀವನ? ನಡೀತೈತೆ. ಗುಡ್. ಅದಕ್ಕೆ ಈಗ ಎಷ್ಟು ಹತ್ತಿರ 1 ಲಕ್ಷ ಸಬ್ಸ್ಕ್ರೈಬರ್? 1 ಲಕ್ಷ, ಇನ್ನೊಂದು 3,500 ಆದರೆ 1 ಲಕ್ಷ ಅಣ್ಣ. ತಿಂಗಳಿಗೆ ಒಂದು 15 ಅಂತೂ ಬರುತ್ತೆ ಕೈಗೆ? ಬರುತ್ತಣ್ಣ. ಬರ್ತಾ ಇದೆ. ಅಂದರೆ ನೀವು ಹೊಸ ವೀಡಿಯೋ ಹಾಕ್ತಿದ್ರೆ ಬರುತ್ತಾ ಅಥವಾ ಹಾಕ್ತಾನೆ ಇರ್ಬೇಕಾ? ಇಲ್ಲ, ಹೊಸ ವೀಡಿಯೋ ಹಾಕ್ಬೇಕಣ್ಣ. ಅಂದರೆ ಕಂಟಿನ್ಯೂ ವೀಡಿಯೋಸು ಹಾಕ್ತಾ ಇದ್ದರೆ ಒಂದು 15,000 ಕ್ರಾಸ್ ಆಗುತ್ತೆ, 20,000ದವರೆಗೂ ಕ್ರಾಸ್. ಯಾಕಂದ್ರೆ ವೀಡಿಯೋಸ್ ಜಾಸ್ತಿ ಇದ್ದಾವೆ ಒಂದು. ಆಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಇರೋದ್ರಿಂದ ಔಟ್ಡೇಟೆಡ್ ಆಗ್ತಾಯಿಲ್ಲ. ಮುಗಿದೋಯ್ತು, ಎಕ್ಸ್ಪೈರಿ ಆಗೋಯ್ತು? ಇಲ್ಲ, ಯಾಕಂದರೆ ಪ್ರತಿ ವರ್ಷ ಕೃಷಿಕರು ನೋಡ್ತಿರ್ತಾರೆ. ಈ ಥರದ್ದು ಒಂದಿಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿರೋದ್ರಿಂದ ಅದು ಎಂದು ಜನಗಳಿಗೆ ಬೋರ್ ಅನಿಸಿಲ್ಲ ಅಂತ ನನಗೆ ಅನಿಸುತ್ತಣ್ಣ. ಅದು ಇದೆ, ಕಂಟಿನ್ಯೂ ನೋಡ್ತಾ ಇದ್ದಾರೆ ಒಂದಿಷ್ಟು ವೀಡಿಯೋ. ಶುಭವಾಗಲಿ, ಒಳ್ಳೆದಾಗಲಿ. ಥ್ಯಾಂಕ್ ಯು. 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಮನೆ ನಮ್ಮ ಮನೆ ಬರ್ರಿ. ಮಂದಿ ಕಾಡ್ತಾರ, ಬಡಿತಾರ, ಕಂಪ್ಲೀಟ್ ಹಾಕವ ಎಲ್ಲ ವಾಟಿ ಕಿಚ್ಚಿಗೆ ಏನೇನೋ ಜನ ಮಾಡ್ತಾರ. ಅದೆಲ್ಲ ಕಷ್ಟದಾಗ ಬಂದದ್ದಿದೆ ನೋಡಿ. ಭಾಳ ಕಷ್ಟಪಟ್ಟು ತೊಗೊಂಡ್ರೋ ಕಾರಲ್ವಾ? ಮಂಜೆಲ್ಲ ಬಿದ್ದಿರೋದನ್ನ ಒರೆಸ್ತಾ ಇದ್ದಾರೆ. ಇಲ್ಲಣ್ಣ, ಇವು ಕೋತಿ ಇರ್ತಾವಲ್ಲ ಇಲ್ಲಿ ಗಿಡದಾಗ, ಅವು ಇಲ್ಲಿ ನಮ್ಮೂರ ಕೋತಿ ಜಾಸ್ತಿ ಅದಾವ. ಅವು ಹಾರಾಡ್ಬಿಟ್ಟವು. ನಿನ್ನೆ ಅಲ್ಲಿ ಬಿಟ್ಟಿದ್ದೆ, ವಾಪಸ್ ಮತ್ತೆ ಅದಕ್ಕೆ ಈ ಕಡೆ ಬಿಟ್ಟೆ. ಬನ್ನಿ, ಕೃಷಿ ಸಂಚಾರಿ ವಿನೋದ್ ಅವ್ರ ಮನೆಗೆ ಎಲ್ರಿಗೂ ಸ್ವಾಗತ. ಇತ್ತೀಚೆಗೆ ಹಾಕ್ಸಿರೋ ಅದಣ ಇದು ಹೊಸ ಮನೆನಾ? ಅಂದ್ರೆ ಹೊಸ ಮನೆ ಅಂದ್ರೆ ಹಳೆ ಮನೆ ಇತ್ತಣ್ಣ ಇದು. ಇಲ್ಲೆಲ್ಲ ತಗಡು ಇತ್ತು ಬರೀ. ಈಗ ಒಂದು ವರ್ಷ ಆಗಕ್ಕೆ ಬಂತಣ್ಣ ಹಾಕಿಸಿ. ವಾರೆ ವಾ ವಿನೋದ್, ಹೊಸ ಮನೆ ಹೊಸ ಕಾರು, ಅದ್ಭುತ.
ಹಂಗತ್ತೇನಿಲ್ಲ ಅಣ್ಣ. ಯಾರೋ ಮೊನ್ನೆ ಹೋಗಿದ್ನಲ್ಲ ಸಸಿ ಕಟ್ ಕಳಿಸಿದ್ದಾರೆ. ಓ ಇಲ್ಲಿ ವಿಡಿಯೋ ಮಾಡಕ್ಕೆ ಹೋದಾಗ ವಿಡಿಯೋ ಮಾಡಕ್ಕೆ ಹೋದಾಗ ಓ ಇಂಥವೆಲ್ಲ ನಿಮ್ಮ ಕಾಂಪ್ಲಿಮೆಂಟ್ರಿ ಬರ್ತಾ ಇರ್ತವೆ. ಅಣ್ಣ ಅಂದರೆ ಅವ್ರೇನೋ ಮಾಡಿರ್ತಾರೆ. ಇದು ಫ್ಯಾಷನ್ ಫ್ರೂಟು, ಇದು 2 ಸಸಿ, ಇದು ಬಂದು ವಾಟರ್ ಆ್ಯಪಲ್ ಸಸಿ ಹಾಕಿದ್ದಾರೆ. ಈಗ ಹೊಲಕ್ಕೆ ತಗೊಂಡೋಗಿ ಹಾಕ್ಬೇಕು. ಸೊ ಈಗ ನಿಂದಕ್ಕೆ ಹೊಲ ಭೂಮಿ ಇರೋದ್ರಿಂದ ಕೃಷಿ ವಿಡಿಯೋ ಮಾಡಿ ನಿಂಗೊಂದು ಐಡಿಯಾ ಬಂದ್ಬಿಟ್ಟಿದೆ. ಐಡಿಯಾ ಬಂದ್ಬಿಟ್ಟಿದೆ. ಅಂದರೆ ಯಾವ್ದು ಹಾಕಿದ್ರು ಒಳ್ಳೇದು ಏನು ಅಂತ ಒಂದಿಷ್ಟು ಬೇಸಿಕ್ ನಾಲೆಜ್ ಗೊತ್ತಾಗಿದೆ. ಬೇಸಿಕ್ ನಾಲೆಜು ಓಕೆ. ಒಂದು ಅಂದರೆ ಕೃಷಿ ಹಂಗಂತಂದ್ರೆ ಅಣ್ಣ ದಿನ ಕಲಿಯೋದಲ್ಲ ಅದು. ಅದು ಎಷ್ಟು ವರ್ಷ 60 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಕಡಿಮೆನೇ. ಈಗ ಎಕ್ಸಾಂಪಲ್ ನಮ್ಮ ಅಪ್ಪನ್ನೇ ಹಿಡ್ಕೊಳ್ಳಿ, 60 ವರ್ಷ ಈಗ ಅವ್ರಿಗೆ ವಯಸ್ಸು. ಅವ್ರು ತಮ್ಮ 13ನೇ ವಯಸ್ಸಿನಿಂದನೇ ಕೃಷಿ ಮಾಡಕೊಂತಾರೆ. 13ನೇ ವಯಸ್ಸಿನಿಂದ ಕೃಷಿ ಮಾಡಕೊಂತಾರೆ ಅಂದರೆ ಇಲ್ಲಿಗೆ ಒಂದು 47 ವರ್ಷ ಎಕ್ಸ್ಪೀರಿಯನ್ಸ್ ಅವ್ರಿಗೆ. 47 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಪ್ರತಿ ಸಲ ಯಾಕೆ ಸೋಲ್ತಿರ್ತಾರೆ ಕೃಷಿಲಿ? ಅಂದರೆ ಕೃಷಿಲಿ ಅದು ಹೆಂಗಾಗ್ತಾಯಿದೆ ಅಂದ್ರಣ, ಪ್ರತಿ ದಿನವೂ ಅದರೊಳಗೆ ಅಪ್ಡೇಟ್ ಬೇಕು. ಪ್ರತಿದಿನವೂ ಚೇಂಜ್ ಆಗ್ತಿರುತ್ತೆ, ವಾತಾವರಣ ಚೇಂಜ್ ಆಗುತ್ತೆ, ಕೃಷಿ ಪದ್ಧತಿಗಳು ಚೇಂಜ್ ಆಗ್ತಾವೆ, ಈಗಿರೋ ಬೀಜ ಗೊಬ್ಬರ ಹೈಬ್ರಿಡ್ ಇದೆಲ್ಲ ಚೇಂಜ್ ಆಗ್ತಾನೆ ಇರುತ್ತಲ್ಲ. ಸೊ ಹಂಗಾಗಿ ಅದು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕಡಿಮೆನೇ. ಸೊ ಅಂಥದ್ರಲ್ಲಿ ನಾನು 2 ವರ್ಷದಿಂದ ಮಾಡ್ತಾಯಿದ್ದೀನಿ, ನನಗೆ ಯಾವ ಎಕ್ಸ್ಪೀರಿಯನ್ಸ್ ಅಣ್ಣ. ಸೊ ಬಟ್ ಬೇಸಿಕ್ ಒಂದು ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಅಣ್ಣ ನಂದು ಬರೀ 2 ಎಕರೆ ಇರೋದು. 2 ಎಕರೆ ಹೊಲ? ನಂದಲ್ಲ ಅದು, ನಮ್ಮ ಅಪ್ಪಂದು ಅಲ್ಲ, ನಮ್ಮ ಅಮ್ಮಂದು. ಮೀನ್ಸ್ ನಮ್ಮ ತಾತ ನಮ್ಮ ಅಮ್ಮಂಗೆ ಕೊಟ್ಟರು ಅಂತ ಹೊಲ ಅಣ್ಣ ಅದು. ಹಂಗಾಗಿ ಅದು ಅಷ್ಟೇ, ಬಿಟ್ಟರೆ ನಮ್ದು ಯಾವುದೂ ಹೊಲ ಇಲ್ಲ ಅಣ್ಣ. ಓಕೆ. ಸ್ವಂತ. ಬಟ್ ಈಗ ಅದು ನಮ್ಮದೇ ಅಲ್ಲ. ಸೊ ಅದರಲ್ಲಿ ಇದು ಮಾಡ್ತಾಯಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಈ ಬೇಬಿ ಯಾರ್ದು? ನಮ್ಮ ಮಗ ಅಣ್ಣ, ವಿಷ್ಣು. ಓಹೋ ನೋಡಿ, ನಮ್ಮ ವಿನೋದ್ ಅವ್ರ ಮಗು ವಿಷ್ಣು ಮಲಗಿದೆ ಅದು ನಮ್ಮ ಪಾಪ. ಟೋಟಲ್ ಎಷ್ಟು ಬೇಬೀಸ್ ನಿಮಗೆ? ಈ ತೊಬ್ಬನೇ ಅಣ್ಣ, ಒಂದೇ ಬೇಬಿ ಸದ್ಯಕ್ಕೆ. ನಮಸ್ತೆ, ನಿಮ್ಮ ಬ್ರದರು? ವಿಜಯ್ ಅಣ್ಣ, ಲಾಸ್ಟ್ ಟೈಮ್ ಬಂದಿದ್ರಲ್ಲ. ಹೇಗಿದ್ದೀರಾ ವಿಜಯ್? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದೆ. ಹೇಗೆ ನಡೀತಾ ಇದೆ ಬಿಗ್ ಕಲೆಕ್ಷನ್ನು? ಹೆಂಗೋ ನಡೀತಾ ಇದೆ ಸರ್. ದಿನ ಎಷ್ಟು ಕಲೆಕ್ಟ್ ಮಾಡ್ತೀರಾ? ಹತ್ರ 25ರಿಂದ 30 ಸಾವಿರ ಆಗುತ್ತೆ. ಸೊ ದಿನ 30,000 ದುಡಿತಾರೆ? 30,000 ಅಲ್ಲಪ್ಪ, ಕಲೆಕ್ಟ್ ಮಾಡ್ತಾರೆ. ಒಂದು 30,000 ಕಲೆಕ್ಟ್ ಮಾಡ್ತಾನೆ. ಅದು ನೀವು ಎಷ್ಟು ಇಟ್ಕೊತೀರಾ? ಅದರಲ್ಲಿ 900 ರೂಪಾಯಿ ಸಿಗುತ್ತೆ ನಮ್ಗೆ ಒಂದು ದಿನಕ್ಕೆ. ವಾವ್. ಅಂದರೆ ಅದು 3% ಅಣ್ಣ. 30,000 ಅಂತಂದರೆ ಅದೊಂದು 900 ರೂಪಾಯಿ ಸಿಗುತ್ತೆ. ಸೊ ಎಷ್ಟು ಅವರ್ ಡ್ಯೂಟಿ ಇರುತ್ತೆ? ಒಂದು 3 ಅವರ್ ಅಷ್ಟೇ. 3 ಅವರ್ 900 ರೂಪಾಯಿ ದುಡಿತಾರೆ ಕಿಲಾಡಿ. ಥ್ಯಾಂಕ್ ಯು. ಕಲಾ ಮಾಧ್ಯಮ ಎಲ್ಲ ಪ್ಲಾಪ್ ಇರುತ್ತಣ್ಣ, ಬೇರೆ ಕೆಲಸ ಇರುತ್ತೆ. ಬ್ಯಾಂಕಲ್ಲಿ ದುಡ್ಡು ಕಟ್ಟೋದು, ಆಮೇಲೆ ಕಸ್ಟಮರ್ ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ಲೋನ್ ಮಾಡಿಸ್ಕೊಡೋದು, ಈ ಥರದ್ದು ಇರ್ತಾವೆ. 3 ವಾರ ಕಲಾ ಮಾಧ್ಯಮ ಎಲ್ಲ ಪ್ಲಾಪ್ ಆದ್ಮೇಲೆ ನಾನು ಪಿಗ್ಮಿ ಕಲೆಕ್ಷನ್ ಬರ್ತೀನಿ. 3 ಅವರ್ಗೆ 900 ರೂಪಾಯಿ ದುಡಿತೀನಿ. ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವರಿಗೆ ಮದುವೆ ಎಲ್ಲ ಮಾಡೋಕ್ಕೋಗಿಲ್ಲ? ಏನಿಲ್ಲ ಅಣ್ಣ. ಪ್ರೇಮ ಪ್ರಕರಣ ಎಷ್ಟು ಫೇಲ್ ಆಗಿದೆ? ಹಳೆ ಗರ್ಲ್ ಫ್ರೆಂಡ್ ಏನಾದ್ರು? ಹೇ ಆಮೇಲೆ ಹೇಳ್ತೀಯ, ಕಳ್ಳ. ಬನ್ನಿ ಹೋಗೋಣ. ಚೆನ್ನಾಗಿದೆಯಮ್ಮ? ನಮ್ಮ ಮಿಸ್ಸಸ್ ಅಣ್ಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾವಾಗ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 4 ವರ್ಷ ಆಯ್ತು ಸರ್. 4 ವರ್ಷ ಆಯಿತು. ಯಾಕೆ ಮದುವೆ ಆದ್ರಿ ಇವ್ರನ್ನ? ಅಲ್ಲ, ಐ ಮೀನ್ ಹೆಂಗೆ, ಏನು ವಾಟ್ ಇಸ್, ಯಾಕೆ ಮದುವೆ ಆದ್ರಿ ಅಂತ? ಅವರು ಸ್ವಲ್ಪ ನಾಚಿಕೆ ಅಂದ್ರಣ್ಣ. ಹಾಂ, 4 ವರ್ಷ ಆಯ್ತಣ್ಣ ಈಗ ಮದುವೆಗೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಯಾವ್ರು ಮೇಡಮು? ಕೊಟ್ಟೂರು. ಕೊಟ್ಟೂರು? ಕೂಡ್ಲಿಕ್ಕೆ ಕೊಟ್ಟೂರು. ಕುಂಬೀರ್ ಭದ್ರಪ್ಪನವರು? ಓಹೋ, ಕೊಟ್ಟೂರು ನಿಮ್ಮ ದೇವ್ರದ್ದು ಫೇಮಸ್ಸು. ಬೆಣ್ಣೆ ದೋಸೆ ನಿಮ್ಮ ದೇವ್ರು 2 ಫೇಮಸ್ ಅಲ್ಲಿ. ಮಂಡಕ್ಕಿ ಸರ್. ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ. ಕೊಟ್ಟೂರು, ವೆರಿ ಗುಡ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಬರೀ ಮನೆ ತೋರಿಸ್ತೀನಿ. ಇವರು ನಮ್ಮ ತಾಯಾರು. ಅಮ್ಮ ನಮಸ್ತೆ. ಅಮ್ಮ ಅವ್ವ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಇವಾಗ ಈಗ ತುಂಬ ಫೇಮಸ್ಸು. ಬಿಡ್ರಿ, ನಮ್ಗೆ ಹೆಂಗೆ ಗೊತ್ತ್ರಿ. ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಮಗ, ತುಂಬ ಒಳ್ಳೆ ಹುಡುಗ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ದಲ್ಲ, ಕನ್ನಡಿಗರು. ನೀವು ಹುಡುಗ ನೋಡಿ, ಹಳ್ಳಿಲಿ ಇದ್ಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೇಳಿ ಆ ಥರ. ಇವರು ನಮ್ಮ ಅತ್ತೆಯವರು, ನಮ್ಮ ಮಿಸ್ಸಸ್ ತಾಯಾರು ನಿನ್ನೆ ಬಂದಿದ್ದಾರೆ ಊರಿಂದ. ಕೊಟ್ಟೂರಿಂದ? ವೆರಿ ಗುಡ್. ಟೀ ಕುಡಿ, ನಮಗೆ ತಾನೇ ಮಾಡಿರೋದು. ಕುಡಿ. ನಿಮ್ಮೊಂದು ಮಾನ ಮರ್ಯಾದೆ ಇತ್ಯಾದಿ ಏನೂ ಇಲ್ಲ ನಮಗೆ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ವಿನೋದು. ಕಾರ್ ತೊಗೊಂಡು ಬೇಡ ನಿಮ್ಮ ಮಳೆಯ ಕಾರ್ ತೊಗೊಂಡವ್ರು ಹೊಸದು ನೋಡಕ್ಕೆ ಬಂದಿದ್ದೀರಾ? ಮೊಮ್ಮಗ ನೋಡಕ್ಕೆ ಬಂದವರು ನಾವು ನೋಡಿ. ಹಿಂಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತೀವಿ. ಮೊಮ್ಮಗ ನೋಡಕ್ಕೆ ಬಂದ್ರ, ಕಾರ್ ನೋಡಕ್ಕೆ ಬಂದ್ರ? ಮೊಮ್ಮಗ ನೋಡಕ್ ಬಂದೆ. ಒಳ್ಳೆ ಟೀ, ಹಳ್ಳಿ ಟೀ ಸಕ್ಕತ್ತಾಗಿ ಮಾಡೋರೆ. ಕುಡೀರಿ ಸರ್.
ಇಲ್ಲ ನೀವು ಕೊಡ್ರಿ ನಾನು ಅಲ್ಲ ಈಗ ಮಾಡೋರು ಬಿಸಿ ತಣ್ಣಗಾಗ್ಬಿಟ್ಟು ಕುಡೀರಿ ಮತ್ತೆ ಮಿಸ್ ಗ್ಯಾಸ್ ಹೋಗೋದು ಅಷ್ಟಕ್ಕೊಂದ ಕುಡಿಗಿಲ್ಲ ಅಣ್ಣ, ಆಮೇಲೆ ಕುಡಿತೀನಿ ನಾನು. ಆ ಥರ ಬನ್ನಿ ಅಂದರೆ ಇದು ನಮ್ಮ ಸಣ್ಣ ಮನೆ ಅಣ್ಣ, ಇದು ಬೆಡ್ರೂಮು ಆ ಥರದ್ದು ಯಾವುದೂ ಇಲ್ಲ. ಇದೇ ನಮ್ಗೆ ಅಂದರೆ ಮಲ್ಗಕ್ಕೆ ಎಲ್ಲ ಇದೆ ಬೆಡ್ರೂಮು. ಓಕೆ. ಅದು ಅಡುಗೆ ಮನೆ, ಆ ಕಡೆ ಹಾಲು. ಅಂದರೆ ಫಸ್ಟ್ ಮದುವೆ ಫೋಟೋನಾ? ಹಾಂ, ಮದುವೆ ಫೋಟೋ ಅಣ್ಣ ಇದು. ಓಕೆ. ಏನು ನಿಮ್ಮ ಮನೆಯವ್ರ ಹೆಸರು ಅಂದರೆ? ನಂದಿನಿ ಅಂತ. ನಂದಿನಿ. ಮಗು ಹೆಸರು? ಶ್ರೀ ವಿಷ್ಣು. ಶ್ರೀ ವಿಷ್ಣು. ಓಕೆ. ಸೊ ಇದೇ ಇದು ನನಗೆ ಅಂದರೆ ಎಡಿಟಿಗೆ ಅದಕ್ಕೆ ಅಂದರೆ ಫಸ್ಟ್ ಮದುವೆ ಆದಾಗ ಇದನ್ನ ಪಾರ್ಟಿಷನ್ ಮಾಡ್ಕೊಂಡು ಇದು ಕಂಪ್ಲೀಟ್ ಹಾಲ್ ಇತ್ತಣ್ಣ. ಅದು ಇಷ್ಟು ಒಂದೇ ರೂಮ್ ಇತ್ತು. ಅಂದರೆ ಫಸ್ಟ್ ಏನು ಡ್ರೆಸ್ ಚೇಂಜ್ ಮಾಡೋಕೆ ಇದಕ್ಕೆ ಬೇಕಾಗುತ್ತಲ್ಲ ಅಂತಂದು ಸ್ವಲ್ಪ ಬೆಡ್ರೂಮ್ ಥರ ಇರಲಿ ಅಂತ ಇದು ಮಾಡ್ಕೊಂಡೆ. ಈಗ ಏನಾಗಿದೆ, ಇದೇ ನನಗೆ ಎಡಿಟಿಂಗ್ ರೂಮ್ ಆಗ್ಬಿಟ್ಟಿದೆ ಈಗ. ಇದು ನಿಮ್ಮ ಎಡಿಟಿಂಗ್ ರೂಮಾ? ಎಡಿಟಿಂಗ್ ರೂಮ್ ಅಣ್ಣ ಈಗ. ಓಕೆ. ಇದು ಮಾಮೂಲಿ PC ಎಲ್ಲ ಐಟಮ್ ಎಲ್ಲ ಇಲ್ಲೇ ಇಟ್ಕೊಳಕ್ಕೆ ಇದು ಮಾಡ್ಕೊಂಬಿಟ್ಟಿದ್ದೀನಿ. ಯಾವುದ್ರಲ್ಲಿ ಶೂಟ್ ಮಾಡೋದು ನೀವು? ಅದು ಒಂದು iPhone 13 ಇದೆ ಅಣ್ಣ. iPhone 13 ಬಿಟ್ಟರೆ ಅಂದರೆ ಇಲ್ಲ, ಆಲ್ಮೋಸ್ಟ್ ಅದು ವಾಕ್ ಶಾಟ್ ಏನಿರುತ್ತಲ್ಲ ಓಡಾಡ್ಕೊಂಡು ಮಾಡೋದು ಅದೆಲ್ಲ ಅದರಲ್ಲೇ ಮಾಡ್ತೀನಿ. ಅಂದರೆ ಈಗ ಉದಾಹರಣೆ ಯಾವುದೋ ಹೊಲದ ಟೂರು, ಯಾರೋ ರೈತರ ಜೊತೆ ಮಾತಾಡ್ಕೊಂಡು ಓಡೋದು, ಅದೆಲ್ಲ ಅದರಲ್ಲಿ ಮಾಡ್ತೀನಿ. ಇದು ಸ್ಟ್ಯಾಂಡ್ ಇತ್ತು ಅಂತಂತಂದರೆ ಇದು ಒಂದು ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ ಇದನ್ನ. ಇದು ನಮ್ಮ ಅದೇ ಇದೆಲ್ಲ ಅಂದರೆ ಯೂಟ್ಯೂಬ್ಗೆ ತುಂಬ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರೋದು ನಮ್ಮ ಮನೆಯವ್ರು ಹೆಂಗೆ ನಿಂತಿದ್ದಾರೆ ಹಂಗೆ ನನ್ನ ಫ್ರೆಂಡ್ ಭರತ್ ಅಂತಿದ್ದಾನೆ. ಸೊ ಅವ್ನು ನಂಗೆ ಭಾಳ ಬ್ಯಾಕ್ ಸಪೋರ್ಟು. ಅವನು ಕೊಡಿಸಿರೋ ದುಡ್ಡು ಇದು, ಆ್ಯಕ್ಚುಲಿ ಅವನೇ ಕೊಡಿಸಿರೋದು ಇದು ಕ್ಯಾಮ್ರಾ. ಅವ್ರ ದುಡ್ಡು ಹಾಕಿ? ಹೌದು, ಅವ್ರ ದುಡ್ಡು ಹಾಕಿ ಕೊಡಿಸಿರೋದು ಇದು. ಇವತ್ತಿಗೂ ಅದ್ರದ್ದು ದುಡ್ಡು ನಾನು ಅವನಿಗೆ ಕೊಟ್ಟಿಲ್ಲ. ಸೊ ಅವ್ನು ಕೊಡಿಸಿರೋಂಥ ಕ್ಯಾಮ್ರಾಣ ಇದು. ಬಟ್ ಇದಕ್ಕೆ ಮಾಮೂಲಿ ಅಂದರೆ ಇದಕ್ಕೆ ಸಣ್ಣ ಲೆನ್ಸ್ ಬರ್ತೀನೋ ಒಂದು, ನಾನು ಅದಾದಮೇಲೆ ಅದು ಚೆನ್ನಾಗಿ ಬರಲ್ಲ. ಅದು ಇತ್ತಂತಂದರೆ ಓಡಾಡ್ಕೊಂಡು ವಿಡಿಯೋ ಮಾಡ್ಬೋದು, ಬಟ್ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿದ್ದಿಲ್ಲ. ಸೊ ಹಂಗಾಗಿ ಇದು ನಾನು 2.8 ಟ್ಯಾಮ್ರಾನ ಒಂದು ಲೆನ್ಸ್ ತೊಗೊಂಡಿದ್ದೀನಿ ಇದನ್ನ. ಸೊ ಇದು ತುಂಬ ಚೆನ್ನಾಗಿದೆ ಲೆನ್ಸು. ಇದು ಎರಡು ಬಾಡಿ ಇದು ಮ್ಯಾಚ್ ಆಗುತ್ತೆ. ಬಟ್ ಇದು ಸ್ಟೆಪ್ಲೈಸ್ ಇಲ್ಲ, ವಿಡಿಯೋ ಹಿಂಗೆ ಇದು ಮಾಡ್ತಿದ್ರೆ ಶೇಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಬರೀ ಅಂದರೆ ಸ್ಟ್ಯಾಂಡ್ ಹಾಕಿಡೋ ಅಂಥ ಶಾರ್ಟ್ಗೆ ಯೂಸ್ ಮಾಡ್ತೀನಿ. ಬಟ್ ಭಾಳ ಕಡಿಮೆ ಇದನ್ನ ಯೂಸ್ ಮಾಡೋದು. ಫೋಟೋಸ್ಗೆ ಸ್ಟ್ಯಾಂಡ್ ಹಾಕಿಡೋ ಅಂಥ ವೀಡಿಯೋಸ್ಗೆ ಈ ಕ್ಯಾಮ್ರಾ ಯೂಸ್ ಬಳಸ್ತೀನಿ. ಬಿಟ್ಟರೆ ಅದೇ iPhone 13 ಇದೆ ಒಂದು, iPhone 13 ಯೂಸ್ ಮಾಡ್ತೀನಿ. ಒಂದು ಅಂದರೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಇದು GoPro ಫೋನಲ್ಲಿ ಮಾಡ್ತಿದ್ದೆ ನಾನು ವಿಡಿಯೋ. ಫೋನಲ್ಲಿ ಬಿಟ್ಟರೆ ಇದೊಂದು GoProಲ್ಲಿ ಇದು ತುಂಬ ಕಡಿಮೆ ಯೂಸ್ ಮಾಡಿದ್ದು. ಸೊ ಇದು ಚೆನ್ನಾಗಿದೆ. ಬಟ್ ಅಂದರೆ ಈವ್ನಿಂಗ್ ಶಾಟ್, ನೈಟ್ ಶಾಟ್ ಅಂದರೆ ನಮ್ಮ ಕುರಿ ಸಿದ್ದಪ್ಪ ಅವ್ರದ್ದು ನಾನು ಫಸ್ಟ್ ಎಪಿಸೋಡ್ ಮಾಡಿದೆ, 3 ಎಪಿಸೋಡು. ಅಂದರೆ ಅವ್ರ ನೈಟ್ ಅವ್ರ ಜೊತೆ ಎಲ್ಲ ಉಳ್ಕೊಂಡು ಅದೆಲ್ಲ ವಿಡಿಯೋ ಮಾಡಿದೆ, ಇದರಲ್ಲೇ ಮಾಡಿದ್ದೆ. ಅದು ಅಷ್ಟು ಚೆನ್ನಾಗಿಲ್ಲ, ಅಂದರೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಬಟ್ ಆದ್ರೆ ತುಂಬ ಜನ ನೋಡಿದ್ರು, ಯಾಕಂದರೆ ಅಲ್ಲಿ ಅದೊಂಥರ ಹೊಸ್ದಾಗಿತ್ತು ವಿಡಿಯೋ. ಇಡೀ ಯೂಟ್ಯೂಬ್ಗೆ ಆ ಥರ ನೈಟ್ ಅವ್ರ ಜೊತೆ ಉಳ್ಕೊಂಡು ಆ ಥರ ವಿಡಿಯೋ ಮಾಡಿದ್ದು ಅದು ಚೆನ್ನಾಗಿತ್ತು. ಅದೆಲ್ಲ ಶೂಟ್ ಮಾಡಿದ್ದು ಇದೇ GoProಲ್ಲೇ ಶೂಟ್ ಮಾಡಿದ್ದು ನಾನು. ಅವಾಗ GoProಲ್ಲಿ ಶೂಟ್ ಮಾಡಿ ಫೋನಲ್ಲಿ ಎಡಿಟ್ ಮಾಡಿದ್ದೆ. ಕುರಿಗಳೆಲ್ಲ ರಾತ್ರಿ ಏನು ಕಷ್ಟಪಡ್ದವು, ಆಮೇಲೆ ಮಳೆ ಬರೋದ್ರಿಂದ ಅವ್ರಿಗೆ ಏನು ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿಡಿಯೋ ಮಾಡೋಣ ಅಂತ ಇವತ್ತು ನಾನು ಬಂದಿದ್ದೀನಿ. ಅದಾದಮೇಲೆ ಸ್ವಲ್ಪ ಇದಾಗೋಣ ಅಂದರೆ ಬೇರೆ ಏನಾರ ಮಾಡೋಣ ಅಂತ ಹೋದಾಗ ತೊಗೊಂಡಿದ್ದು ಐಫೋನ್ ತೊಗೊಂಡ್ವಿ. ಐಫೋನ್ ಆದಮೇಲೆ ಇದೊಂದು ಲ್ಯಾಪ್ಟಾಪ್. ಈಗ ನಮ್ಮ ಮಿಸ್ಸಸ್ ಅವರು ಓದೋಕ್ಕೆ ಯೂಸ್ ಮಾಡ್ತಾಯಿದ್ದಾರೆ. ಓದ್ತಾರೆ ಅವ್ರು ಮೇಡಮ್? ಅಂದರೆ ಅವರು B.Ed ಆಗಿದೆ ಅಣ್ಣ ಈಗ. ಟೀಚರ್ ಮೇಡಮ್? B.Ed ಆಗಿದೆ. ಸೊ ಅದಕ್ಕೆ ಅವರು ಈಗ ಇದೇ ಲ್ಯಾಪ್ಟಾಪಲ್ಲಿ ಓದ್ತಿರ್ತಾರೆ. ಅವ್ರದ್ದು ಅದಿದು ಡೌನ್ಲೋಡ್ ಮಾಡ್ಕೊಂಡು ಒಂದಿಷ್ಟು ಫೈಲ್ಸ್ ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಆನ್ ಇದೆ. ಇದು ಚೆನ್ನಾಗಿದೆ. ಮೊದಲು ಎಡಿಟಿಂಗ್ ಮಾಡ್ತಿದ್ದೆ ಇದರಲ್ಲಿ? ಇದರಲ್ಲಿ ನಾನು. ಬಟ್ ಲ್ಯಾಪ್ಟಾಪ್ ನಡೆಯಲ್ಲ ಅಣ್ಣ ಅಷ್ಟು ಎಡಿಟಿಂಗಿಗೆ. ಇದು ಸಿಕ್ಕಾಪಟ್ಟೆ ಕೈ ಕೊಡುತ್ತೆ, ಅದಕ್ಕೆ ಬೇಡ ಅಂತಂತಂದು ನಾನು ಅದು ಅದೇ ಲಾಸ್ಟ್ ಟೈಮ್ ಬಂದು ನಾನು ನೀವು ತೊಗೊಂಡ್ವಲ್ಲ ಅದು PC. ಅದು ಒಂದು PC ತೊಗೊಂಡ್ವಿ. PC ಪರವಾಗಿಲ್ಲ ಎಡಿಟ್ಗೆ. ಸೊ ಆ ಥರ ಈಗ PC-ಗೆ ಅಪ್ಡೇಟ್ ಆಗಿದ್ದೀರಾ? PC-ಗೆ. ಸೊ ನೀವು ಈ ಮದುವೆ ಆದಮೇಲೆ ಯಾವುದೋ ಟೌನ್ಗೆ ಶಿಫ್ಟ್ ಆಗಬೇಕು ಅಂತ ಯೋಚನೆ ಮಾಡಿಲ್ಲ? ಈ ಹಳ್ಳಿಲೇನೆ ನಿಮ್ದೊಂದು ಪುಟ್ಟ ಲೋಕ. ಹೌದಣ್ಣ. ಅಂದರೆ ನಂಗೆ ಇಲ್ಲೇ ಎಲ್ಲ ಇದೆ ಅಣ್ಣ. ನಂಗೆ ಏನು ಟೌನಲ್ಲಿ ಏನು ಬೇಕಾದೆಲ್ಲ ಇದೆ. ಸೊ ಸಾಕು, ನಂಗೆ ಕರೆಕ್ಟಾಗಿದೆ ಅಂತ ಅಷ್ಟೇ. ಬಟ್ ಐತಿ ಇನ್ನೂ ಪ್ಲ್ಯಾನ್, ಒಂದಿಷ್ಟು ಹೊಸ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಂದರೆ ಈಗ ಹೆಂಗಾಗ್ತಾಯಿದೆ ಅಂತಂದ್ರೆ ಯೂಟ್ಯೂಬು ಪ್ರತಿದಿನ ಅಪ್ಡೇಟ್ ಆಗ್ತಾಯಿದೆ ಈಗ. ಸೊ ಅದಕ್ಕೆ ಈಗ ಏನಾರು ಮಾಡಬೇಕು, ಸ್ವಲ್ಪ ಬೇರೆ ಥರ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ಈಗ. ಇಷ್ಟು ದಿನ ಸ್ವಲ್ಪ ಹೆಂಗಿತ್ತು ಅಂತಂದರೆ ಜವಾಬ್ದಾರಿ ಕಡಿಮೆ ಇತ್ತು, ಈಗ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗೈತಿ. ಕಾರ್ ಇದೆಲ್ಲ ಬಂದಮ್ಯಾಗ ಈಗ ಇದ್ರದ್ದು EMI ಅಂದರೆ ನಾನು ಫಸ್ಟ್ ಏನು ದುಡಿತಾ ಇದ್ದೆ ಅದೆಲ್ಲ ಬರೀ ಮನೆಗೆ ಕೊಡ್ತಾಯಿದ್ದೆ.
ಬಟ್ ಈಗ ಹಂಗಾಗಲ್ಲ. ಯೂಟ್ಯೂಬಿಂದ ಯೂಟ್ಯೂಬಿಂದ ಆಯಿತು, ಬಟ್ ಒಟ್ಟು ಎಲ್ಲದಕ್ಕೂ ಎಲ್ಲ ನಾನು ಏನೇ ಓವರಾಲ್ ದುಡಿದ್ರೂ ಮನೆಗೆ ಕೊಡೋದು ಒಂದಿಷ್ಟು ನನ್ನ ಖರ್ಚು ಮಾತ್ರ ಇತ್ತು. ಬಟ್ ಈ ಕಾರ್ದು EMI ಜೊತೆಗೆ ಮನೆಗೆ ಕೊಡೋದು ಈ ಥರದ್ದೆಲ್ಲ ಒಂದಿಷ್ಟು ಎಕ್ಸ್ಟ್ರಾ ಕಮಿಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಅಂದರೆ ಈಗ ಎಕ್ಸ್ಟ್ರಾ ಜವಾಬ್ದಾರಿ, ಹಂಗಾಗಿ ಈಗ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಂತಂದರೆ ಎಕ್ಸ್ಟ್ರಾ ಸ್ಕಿಲ್ನ ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಈಗ ಎಕ್ಸ್ಟ್ರಾ ಸ್ವಲ್ಪ ಅಂದರೆ ಈಗ ಯೂಟ್ಯೂಬ್ ವೀಡಿಯೋಸ್ಗೆ ಇಷ್ಟು ದಿನ ನಾನು ಹೆಂಗೆ ಮಾಡ್ತಿದ್ದೆ ಅಂತಂದರೆ ಒಂದೇ ಕ್ಯಾಮ್ರಾ ಒಂದೇ ಆ್ಯಂಗಲ್ ಹಂಗೆ ಮಾಡ್ತಿದ್ದೆ. ಬಟ್ ಈಗ ಕೆಲವೊಂದು ವೀಡಿಯೋಸ್ನ ಏನು ಮಾಡ್ತಾಯಿದ್ದೆ, ಈಗ ಆಲ್ರೆಡಿ 2 ವೀಡಿಯೋಸ್ ಆಯಿತು ಶೂಟ್ ಮಾಡಿದ್ದೀನಿ, ಈಗ ಎಡಿಟ್ ಮಾಡ್ತಾಯಿದ್ದೀನಿ 2 ದಿನದಿಂದ. ಡಬಲ್ ಕ್ಯಾಮ್ರಾ ಇಟ್ಟು ಅಂದರೆ ಆ್ಯಂಗಲ್ ಚೇಂಜ್, ಈ ಪಾಡ್ಕಾಸ್ಟ್ ಬರುತ್ತಲ್ಲ ಆ ಥರದ್ದು ಒಂದಿಷ್ಟು ಎಪಿಸೋಡ್ ಮಾಡ್ತಾಯಿದ್ದೀನಿ ಈಗ. ಕುತ್ಕೊಂಡು ಮಾತಾಡ್ತಾರ, ಕೂತ್ಕೊಂಡು ಮಾತಾಡೋ ಎಲ್ಲಿ ಮಾಡ್ತೀರಾ ಸ್ಟುಡಿಯೋದು? ಎಲ್ಲಿರುತ್ತೆ ಅಲ್ಲೇ, ಸ್ಟುಡಿಯೋ ಏನಿಲ್ಲ, ಬಟ್ ಡಬಲ್ ಕ್ಯಾಮ್ರಾ ಐಫೋನಲ್ಲಿ ಒಂದು ಸೋನಿಲಿ ಒಂದಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಅದನ್ನ ಎಡಿಟ್ ಮಾಡ್ಬೇಕು ನೀಟಾಗಿ. ಅದನ್ನ ಎಡಿಟ್ ಮಾಡಬೇಕು. ಮತ್ತು ಈಗ ಅದು ಎಡಿಟಿಂಗ್ ಆ್ಯಕ್ಚುಲಿ ನಂಗೆ ಗೊತ್ತಿರಲ್ಲ. ನಾನು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾನು ಕಂಪ್ಯೂಟರ್ ಮುಟ್ಟೇ ಇಲ್ಲ ನಾನು ಇವತ್ತಿಗೂ. ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ನಾನು ಕಂಪ್ಯೂಟ್ರೇ ಮುಟ್ಟಿಲ್ಲ. ಇದೆಲ್ಲ ಲ್ಯಾಪ್ಟಾಪು ಇದೆಲ್ಲ ತೊಗೊಂಡ್ಮೇಲೆ ಕಲ್ತಿರೋದು ನಾನು. ಹೌದಣ್ಣ, ನಾವು ಓದಿರೋದು ಬರೀ 7ನೇ ಕ್ಲಾಸು. ಹೌದಾ? ಹೌದು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.